ಸುನೀಲ್ ಪಂಡಿತ್ ನಿವೃತ್ತ ಲೆಫ್ಟಿನೆಂಟ್ ಕರ್ನಲ್ ಅವರು ಕೂಡ ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸುನೀಲ್ ಪಂಡಿತ್ ಅವರೇ. ಸುದರ್ಶನ್ ಸರ್, ನಾನು ಕೇಳ್ತಾ ಇದ್ದೆ, ಏಕಾಏಕಿ ಪಾಕಿಸ್ತಾನಕ್ಕೆ ಹೆಂಗೆ ಇದೊಂದು ಲೈಮ್ ಲೈಟ್ ಸಿಗೋದಕ್ಕೆ ಸಾಧ್ಯ ಆಯಿತು? ಈಗ ನೋಡಿ, ಸುನೀಲ್ ಅವರಿಗೆ ಮತ್ತು ನಮಗೆ ಗೊತ್ತಿರುತ್ತೆ, ನಾವು ನಮ್ಮ ಅಡ್ಜುಟೆಂಟ್ ಅಂತ ಹೂಸ್ ಮ್ಯಾನೇಜಿಂಗ್ ದಿ ಮ್ಯಾನೇಜರಲ್ ಪೋಸ್ಟ್, ಅವ್ರಿಗೆ ಹೇಳ್ತೀವಿ ಒಂದು ಡ್ರಾಫ್ಟ್ ಬರ್ಕೊಂಬರಪ್ಪ ಅಂತೇಳಿ, ಯಾವುದೋ ಒಂದು ವಿಷಯದ ಬಗ್ಗೆ ಅವರು ಡ್ರಾಫ್ಟ್ ಬರ್ಕೊಂಬರ್ತಾರೆ. ಡ್ರಾಫ್ಟ್ ಫಾರ್ ಅಪ್ರೂವಲ್ ಅಂತಲೂ ಬರೀತಾರೆ, DFA, ಡ್ರಾಫ್ಟ್ ಫಾರ್ ಅಪ್ರೂವಲ್ ಅಂತ. ಟ್ರಂಪ್ ಅದೇ ಥರ ಕಳಿಸಿದ್ದಾನೆ ಅವರು ಶರೀಫ್ಗೆ, ಶಹಬಾಜ್ ಶರೀಫ್ಗೆ. ಆ ಮನುಷ್ಯ ಅದನ್ನು ಚೇಂಜು ಮಾಡಿಲ್ಲ, ಹಂಗೆ ಟ್ವೀಟ್ ಮಾಡಿಬಿಟ್ಟಿದ್ದಾನೆ, ಡ್ರಾಫ್ಟ್ ಫಾರ್ ನೋಡಿದ್ರೆ. ಸೊ ಎಲ್ಲಿದೆ ಪಾಕಿಸ್ತಾನದ ಅಸ್ತಿತ್ವ ರೀ? ಬಟ್ ಇರಾನ್ ಕೂಡ ಪಾಕಿಸ್ತಾನಕ್ಕೆ ತನ್ನ ಇರಾನದ ವಿದೇಶಾಂಗ ಸಚಿವರ ಡ್ರಾಫ್ಟಲ್ಲಿ ಮೊದಲಿಗೆ ಅವರು ಮುನೀರ್ ಮತ್ತು ಪಾಕಿಸ್ತಾನದ ನಾನು ಸಮರ್ಥಿಸ್ಕೊಳ್ತಾ ಇಲ್ಲ, ಸಮ್ ರೋಲ್ ಆ ಪ್ಲೇ ಮಾಡಿದ್ದನ್ನು ನಾವು ಮಾಡ್ಬೋದಾಗಿತ್ತು, ಪಾಕಿಸ್ತಾನ ಯಾಕೆ ಮಾಡ್ತು, ಅದು ಪ್ರಶ್ನೆ. ಹೌದು. ಈಗ ನೋಡಿ, ಇದು ಟ್ರಂಪ್ಗೆ ಆ್ಯಸ್ ಎ ಫೇಸ್ ಸೇವರ್, ಈಗ ಡೈರೆಕ್ಟ್ಲಿ ನಾನೇ 15 days ಸೀಸ್ ಫೈರ್ ಅಂತ ನಾನೇ ಹೇಳ್ಕೊಡೋಕ್ಕೆ ಅವರಿಗೆ ಆ ಒಂದು ದಟ್ ಈಗೋ ವಿಲ್ ಕಮ್ ಇನ್ ಬಿಟ್ವೀನ್. ಆವಾಗ ಏನು ಮಾಡುತ್ತೆ ಅಂದರೆ, ಈ ಪಾಕಿಸ್ತಾನದಂಥ ಗುಳ್ಳೆನರಿ ಇದೆಯಲ್ಲ, ಅದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಆ್ಯಸ್ ಇಟ್ ಈಸ್ ಪಾಕಿಸ್ತಾನದನ್ನು ಆಪರೇಷನ್ ಸಿಂಧೂರ್ ಆದಮೇಲೆ ಇವರು ಚೆನ್ನಾಗಿ ಬಳಸ್ಕೊಂಡೇ ಇದ್ದಾರೆ, ಆಮೇಲೆ ಮ್ಯಾನಿಪುಲೇಟ್ ಮಾಡ್ತಾನೇ ಇದ್ದಾರೆ. ದೆನ್ ನಾಟ್ ಬಿಕಾಸ್ ಆಫ್ ಜಿಯೋಪೊಲಿಟಿಕಲ್ ರೀಸನ್, ಬಿಕಾಸ್ Trump's son-in-law has a very big business in Pakistan. ಕ್ರಿಪ್ಟೋನಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. It's completely personal. ಬಿಸ್ನೆಸ್ ಡೀಲ್. ಇದರಲ್ಲಿ ಜಿಯೋಪೊಲಿಟಿಕ್ಸ್ ಏನೂ ಬರಲ್ಲ. ಜಿಯೋಪೊಲಿಟಿಕ್ಸ್ ಬಂದರೆ ಇನ್ನೂ ಎಂತೆಂಥ ನಾಯಕರಿದ್ದಾರೆ. ಮೋದಿ ಬಿಡಿ, ಮೋದಿ ವಿಲ್ ಕಮ್ ಅಟ್ ದಿ ಲೇಟರ್ ಪಾರ್ಟ್ ಆಫ್ ದಿ ನೆಗೋಸಿಯೇಷನ್. ಈ ಒಂದು ಕಳಕಳಿಯನ್ನು ವ್ಯಕ್ತಪಡಿಸಿದ್ರಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ, ಬಟ್ ಎಲ್ಲಿ ತನಕ ನರೇಂದ್ರ ಮೋದಿ ಇರ್ತಾರೋ ಅಲ್ಲಿ ತನಕ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಭಾರತದಲ್ಲಿ ಏನಾದ್ರು ದಾಳಿ ಮಾಡಿದ್ರೆ ಭಾರತ ವಾಪಸ್ ಹೊಡೆದೇ ಹೊಡೆಯುತ್ತೆ ಅವ್ರಿಗೆ. ಆಪರೇಷನ್ ಸಿಂಧೂರ್ ಥರದ್ದು ಹಾಗೆ ಆಗ್ತವೆ. ಏರ್ ಸ್ಟ್ರೈಕು, ಏನೋ ಸರ್ಜಿಕಲ್ ಸ್ಟ್ರೈಕ್ ಥರದ್ದು ನಡೀತವೆ ಸರ್. ಮುಂದೊಂದು ದಿನ ಅಂಥದ್ದು ನಡೆಯೋದು ಬೇಡ, ಅಂಥದ್ದು ಏನಾದರೂ ಆದರೆ ಅಮೆರಿಕ ನೇರವಾಗಿ ಪಾಕಿಸ್ತಾನದ ಬೆಂಬಲಕ್ಕೆ ನಿಂತ್ಕೊಂಡಾಗ ಭಾರತಕ್ಕೆ ಹಿನ್ನಡೆ ಅಲ್ವಾ? ಇಲ್ಲ, ಅಷ್ಟು ಮುಂದೆ ಹೋಗೋದು ಬೇಡ. ಸಿ, ಈಗೇನು ಸೀಸ್ ಫೈರ್ ಅಂತ ಅನೌನ್ಸ್ ಮಾಡಿದಾರಲ್ಲ, ಇನ್ ಎನಿ ವಾರ್, ಈವನ್ ಆಪರೇಷನ್ ಸಿಂಧೂರ್ ನೀವು ಹೆಸರು ತೊಗೊಳ್ರಲ್ಲ, ಆಫ್ಟರ್ 88 hours ಆಫ್ ವಾರ್, ಇಫ್ ದಿ ಸೀಸ್ ಫೈರ್ ಹ್ಯಾಸ್ ಟು ಟೇಕ್ ಸಚ್ ಅ ಟೈಮ್. ಹೌದು, ಅಂದರೆ ಎಲ್ಲ ಇಟ್ಸ್ ಅ ವೆರಿ ವೆಲ್ ಸ್ಟ್ರಕ್ಚರ್ಡ್. DGMO, ಆ ಕಡೆ DGMO, ನಮ್ಮ ಕಡೆ DGMO ವಿಲ್ ರಿಪೋರ್ಟ್ ಟು CDA, CDS will report to NSA will take permission from ಗೌರ್ಮೆಂಟ್, ಡಿಫೆನ್ಸ್ ಮಿನಿಸ್ಟರ್ ಆ್ಯಂಡ್ ರಾಜಕೀಯ ನಾಯಕತ್ವ ಫೈನಲ್ ಬರ್ತದೆ. ಇದೆಲ್ಲ ನಡೆದೋಗೋದು ಭಾಳ ಸ್ಟ್ರಕ್ಚರ್ಡ್ ಆರ್ಗನೈಸೇಷನ್ಗಳಲ್ಲಿ. ಇಲ್ಲಿ ಇರಾನ್ನಲ್ಲಿ ಯಾರು ಸೀಸ್ ಫೈರ್ ಆದಾಗ ವೈಯಕ್ತಿಕವಾಗಿ ನನಗೆ ಬೇಜಾರಾಯ್ತು, ಯಾಕೆ ಹಿಂಗೆ ನಿಲ್ಲಿಸ್ಬಿಟ್ರು? ಎಲ್ಲರಿಗೂ ವೈಯಕ್ತಿಕವಾಗಿ ಬೇಜಾರಾಯ್ತು ನನಗೆ, ಯಾಕೆ ಹಿಂಗೆ ನಿಲ್ಲಿಸಿದ್ರು, ಅರ್ಧಕ್ಕೆ ನಿಲ್ಲಿಸ್ಬಿಟ್ರಲ್ಲ ಅಂತ. ಬಟ್ ಈ ಯುದ್ಧ ನಿಲ್ಲಿಸುವುದಕ್ಕೆ ಹೆಣಗಾಡಿದ ರೀತಿಯನ್ನು ನೋಡಿದಾಗ ಅರ್ಥ ಆಯ್ತು. ಈಗ ಗೊತ್ತಾಗ ಹೌದು, ಬ್ಯೂಟಿಫುಲ್ ಸೆಂಟೆನ್ಸ್ ಓದಿದೆ ಸುನಿಲ್ ಪಂಡಿತ್ ಅವರೇ. ಯುದ್ಧಕ್ಕೆ ಒಂದು ಎಂಟ್ರಿ ಪಾಯಿಂಟ್ ಅಂತ ಇರುತ್ತಂತೆ, ಒಂದು ಎಕ್ಸಿಟ್ ಪಾಯಿಂಟ್ ಅಂತ ಇರುತ್ತಂತೆ. ಎಂಟ್ರಿ ಪಾಯಿಂಟ್ನಲ್ಲಿ ಮೀಡಿಯಾ ಕ್ಯಾಮ್ರಾಗಳಿರ್ತಾವಂತೆ, ಎಕ್ಸಿಟ್ ಪಾಯಿಂಟ್ನಲ್ಲಿ ಹಿಸ್ಟೋರಿಯನ್ಸ್ ಕುತ್ಕೊಂಡಿರ್ತಾರಂತೆ. ಎಕ್ಸಾಕ್ಟ್ಲಿ ವಾಟ್ ಅ ಬ್ಯೂಟಿಫುಲ್ ಸೆಂಟೆನ್ಸ್. ಅಲ್ಲಿ ಇತಿಹಾಸಕಾರರು ಕುತ್ಕೊಂಡಿರ್ತಾರಂತೆ ಎಕ್ಸಿಟ್ ಗೇಟ್ನಲ್ಲಿ. ನಮ್ಮ ಚೀಫ್ ಮಾರ್ಷಲ್ AP ಸಿಂಗ್ ಇದಾರಲ್ಲ, ಲಾಸ್ಟ್ ಮಂತ್ ಒಂದು ಕಾಂಗ್ಲಮರೇಟಲ್ಲಿ ಏರ್ಫೋರ್ಸ್ ಆಫೀಸರ್ಸ್ನ ಅವರು ಅಡ್ರೆಸ್ ಮಾಡ್ತಾ ಇದ್ರು. ಒಂದು ಬ್ಯೂಟಿಫುಲ್ ಸೆಂಟೆನ್ಸ್ ಹೇಳಿದರು. ಇದೇ ಈ ಕಾನ್ಫ್ಲಿಕ್ಟ್ ನಡೀತಾ ಇತ್ತು ಆ ಟೈಮಲ್ಲಿ. ಅವ್ರೇನು ಹೇಳಿದ್ರು ಅಂದರೆ, ದ ವರ್ಲ್ಡ್ ಶುಡ್ ಟೇಕ್ ಲೆಸನ್ಸ್ ಫ್ರಮ್ ಇಂಡಿಯಾ ಆಸ್ ಟು ಹೌ ಟು ಎಂಡ್ ಎ ಕಾನ್ಫ್ಲಿಕ್ಟ್, ಹೌ ಟು ಅಚೀವ್ ಯುವರ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಎಂಡ್ ಎ ಕಾನ್ಫ್ಲಿಕ್ಟ್. ನೀವು ಕಾನ್ಫ್ಲಿಕ್ಟ್ ಶುರು ಮಾಡಿಬಿಡೋದು ನಿಮಗೆ ತುಂಬ ಈಸಿ, ಒಳಗಡೆ ಹೊಟ್ಟೋಗ್ತೀರಾ. ನೀವು ಪ್ಲ್ಯಾನ್ ಮಾಡಿದ್ದೀರಾ, ನೀವು ಪ್ಲ್ಯಾನ್ ಮಾಡಿಲ್ಲ, ನಿಮ್ಮನ್ನು ಯಾರೋ ಕರ್ಕೊಂಡು ಹೋಗಿದ್ದಾರೆ, ಇಲ್ಲ ನೀವೇ ಹೋಗಿದ್ದೀರಾ, ಇಟ್ ಈಸ್ ಆಲ್ ಆನ್ ಟು ಒನ್ ಸೈಡ್. ಅದು ಬಿಟ್ಟು ನೀವು ಕಾನ್ಫ್ಲಿಕ್ಟಲ್ಲಿ ಇದ್ದೀರಾ, ಅದು ಸತ್ಯ. ಹೌದು. ಅದಾದಮೇಲೆ ಅಲ್ಲಿಂದ ನೀವು ಹೇಗೆ ಈಚೆ ಬರ್ತೀರಾ? ನಿಮ್ಮ ಮಿಲಿಟ್ರಿ ಆಬ್ಜೆಕ್ಟಿವ್ಸ್ ಏನಿರುತ್ತೆ ಅದು ಅಚೀವ್ ಆಯಿತಾ? ಆಗಲಿಲ್ಲ, ಏನಾಗುತ್ತೆ?
ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಬರುತ್ತೆ. ಆ್ಯಂಡ್ ಕಮಿಂಗ್ ಟು ಯುನೋ ಪಾಕಿಸ್ತಾನಿ ಆ್ಯಂಗಲ್, ಪಾಕಿಸ್ತಾನ್ಗೆ ಇವತ್ತು ಇಷ್ಟೊಂದು ಒಂದು ಕ್ರೆಡಿಬಿಲಿಟಿ ಏನಿದೆಯಲ್ಲ ಕೊಡೋ ನೆಸೆಸಿಟಿ ಇಲ್ಲ. ಐ ಟೆಲ್ ಯು ವೈ. ಎ ಮೀಡಿಯೇಟರ್ ಈಸ್ ನೆವರ್ ಎ ಡಿಸಿಷನ್ ಮೇಕರ್, ಲೆಟ್ ಅಸ್ ಅಕ್ಸೆಪ್ಟ್ ಇಟ್. ಅದು ನಮ್ಮ ಸಮಾಧಾನಕ್ಕೆ ನಾವು ಹೇಳ್ಕೊಳ್ಳೋದು. ಇಲ್ಲ, ಈ ಪ್ರಪಂಚದಲ್ಲಿ ಇರೋದೇ ಪಾಕಿಸ್ತಾನದ ಹಾಗೆ. ಮಧ್ಯಸ್ಥಿಕೆಯಲ್ಲಿ ಈ ಯುದ್ಧಕ್ಕೆ ವಿರಾಮ ಸಿಕ್ಕಿದೆ ಅನ್ನುವುದು ಸತ್ಯ. ಅಲ್ಲಿ ಈಜಿಪ್ಟ್ ಇದೆ, I- ಟರ್ಕಿ ಇದೆ. ನೋ ಐ ಮಸ್ಟ್ ಸೇ ದಿಸ್, ಅಲ್ಲಿ ಈಜಿಪ್ಟ್ ಇದೆ, ಟರ್ಕಿ ಇದೆ, ಸೌದಿ ಅರೇಬಿಯಾ ಇದೆ, ಚೈನಾನೂ ಇದೆ ಅನ್ನೋ ಒಂದು ಇದಿದೆ. ಚೈನಾ ಸ್ಪೋಕ್ ಫಾರ್ ಇರಾನ್ ಇನ್ ದಿಸ್. ಅಮೇರಿಕಾದ ಒಂದು ಕಂಡೀಷನ್ಸ್ ಏನಿತ್ತು ಅದು ತಗೊಂಡು ಪಾಕಿಸ್ತಾನ ಇರಾನ್ ಹತ್ರ ಹೋಯ್ತು. ಇರಾನ್ ಕಡೆಯಿಂದ ನೆಗೋಷಿಯೇಟ್ ಮಾಡ್ತಿದ್ದಿದ್ದು ಇಟ್ ವಾಸ್ ಚೈನಾ. ಈ ರಿಪೋರ್ಟ್ ಕೂಡ ಇದೆ. Okay. ಬಿಲೀವಿಂಗ್ ಆರ್ ನಾಟ್ ಬಿಲೀವಿಂಗ್ ಇಸ್ ದಟ್ ಈಸ್ ಅಪ್ ಫಾರ್ ಎವ್ರಿಬಡಿ. ಆದರೆ ಚೈನಾ ಇರಾನ್ ಕಡೆಯಿಂದ ಚೈನಾ ಹಾ ಧನ್ಯವಾದನೂ ಹೇಳಿದ್ದಾರೆ ಈಗ. ಹೌದು, ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ದೇರ್ ವರ್ 5 ಮೇನಲ್ಲಿ more ಟ್ರಂಪ್ countries. ಪ್ರವಾಸ ಇದೆ ಅಲ್ಲಲ್ಲ, ಚೀನಾಕ್ಕೆ ಧನ್ಯವಾದನೂ ಹೇಳಿದ್ದಾರೆ. ದೇರ್ ಆರ್ 5 more countries. ವಾಟ್ ಅಬೌಟ್ ದೆಮ್? ಅದು ಒಂದು. ಆಮೇಲೆ ಸೀಸ್ ಫೈರ್ ಡಿಸಿಷನ್ ಏನಿದೆಯಲ್ಲ ಅದು ಪ್ಯೂರ್ಲಿ ಅಮೇರಿಕಾ ತನ್ನ ಒಳಗಡೆ ಏನಿದೆಯಲ್ಲ ಆ ಒಂದು ಡಿಸ್ಟರ್ಬೆನ್ಸಸ್ ಇಂದ, ಮತ್ತೆ ದ ವೇ ಇಟ್ ವಾಸ್ ಗೆಟಿಂಗ್ ಸ್ಟ್ರೆಚ್ಡ್, ಯಾವ ರೀತಿ ಓವರ್ ಸ್ಟ್ರೆಚ್ ಆಗೋಗಿದೆ ಈಗ, ಅವ್ರಿಗೆ ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಅದು ಗೊತ್ತಾಗ್ತಾ ಇಲ್ಲ. ಆ ಒಂದು ಓವರ್ ಸ್ಟ್ರೆಚಿಂಗ್ ಏನಿದೆ ಅದನ್ನು ಈಗ ಅವ್ರು ನಿಲ್ಲಿಸಲೇಬೇಕು. ಒಂದು ಮಿಲಿಟ್ರಿಲಿ ಏನಾಗಬೇಕು, ಅವರು ಯಾವ ರೀತಿ ಅವರ ಫೈರ್ ಪವರ್ ಕಮ್ಮಿ ಆಗಿಲ್ಲ, ಐ ಅಕ್ಸೆಪ್ಟ್ ದಟ್. ಬಟ್ ಅವರ ಒಂದು ಗ್ಲೋಬಲ್ ಲೆವರೇಜ್ ಏನಿತ್ತಲ್ಲ Image ಇವತ್ತು ಏನಾಯ್ತು? Perception. ಇವತ್ತು ಹಿಸ್ಟೋರಿಯನ್ಸ್ ನೀವು ಹೇಳಿದ್ರಲ್ಲ, ಅಟ್ ದ ಎಕ್ಸಿಟ್ ದೇರ್ ವಿಲ್ Exit ಬಿ gate, there will be historians ಹಿಸ್ಟೋರಿಯನ್ಸ್ sitting. ಆಯ್ತಾ. ಹಿಸ್ಟೋರಿಯನ್ಸ್ ಮುಂದೆ ಲೆಟಸ್ ಸೇ 5 years ಆದಮೇಲೆ ಇದನ್ನು ಅನಲೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಮೇರಿಕಾನ ದೇ ವಿಲ್ ಕನ್ಸಿಡರ್ ಟು ಬಿ ಎ ಡಿಕ್ಲೈನಿಂಗ್ ಪವರ್. ಅದನ್ನ ಅದೇ ರೀತಿ ಅವ್ರು ಮಾಡ್ತಾರೆ. ಅಲ್ಲ ಸರ್, ಯಾಕಂತ ಹೇಳಿದ್ರೆ ವಿಯೆಟ್ನಾಮಿಂದನೂ ಹಿಂಗೆ ಹೊರಗೆ ಬಂದ್ರು, ಅಫ್ಘಾನಿಸ್ತಾನದಿಂದಲೂ ಹಿಂಗೆ ಹೊರಗೆ ಬಂದ್ರು. ಅವಾಗ ಆಗದೆ ಇದ್ದದ್ದು ಈಗ ಯಾಕಾಗತ್ತೆ ಅಂತೀರಿ ನೀವು? ಒಂದು ವಿಯೆಟ್ನಾಮಿಂದ ಎಕ್ಸಿಟ್ ಆದಾಗ, ಅಬ್ರಪ್ಟ್ ಆಗಿ ಎಕ್ಸಿಟ್ ಆದಾಗ ಅಮೆರಿಕನ್ ಸೂಪರ್ ಪವರ್ ಒಂದು ಚಾಲೆಂಜ್ ಆಯ್ತು. ಕ್ಯಾಸ್ಕೇಡಿಂಗ್ ಎಫೆಕ್ಟ್ ಅಂತ ಇರುತ್ತಲ್ಲ ಅಜಿತ್ ಅವರೇ, 1+1+1 ನಿಮಗೆ ಒಂದು 8 ಬೀಳೋದು ಒಂದಿರತ್ತೆ, ಅದಾದ್ಮೇಲೆ 2ನೇದು ಬೀಳೋದು ಒಂದಿರುತ್ತೆ, ಅದಾದ್ಮೇಲೆ 3ನೇದು ಬೀಳೋದು ಒಂದಿರುತ್ತೆ. ನೀವು ಹೋದ ಕಡೆಯಲ್ಲೆಲ್ಲ ನಿಮ್ಗೆ ಇದೇ ಆಗ್ತಿದೆ ಅಂತ ಹೇಳಿದ್ರೆ, ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಅವರ ಒಳಗಡೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡಿ. ದ ಸೊಸೈಟಿ ಯಾವ ರೀತಿ ಅವರ ಒಂದು ಗೌರ್ಮೆಂಟ್ಗೆ ಇವತ್ತು ಅಷ್ಟು ದೊಡ್ಡ ಒಂದು ಪ್ರೊಟೆಸ್ಟ್ನ ಅವ್ರು ನೋಡಿರಲಿಲ್ಲ ಎಗೇನ್ಸ್ಟ್ ದ ಗೌರ್ಮೆಂಟ್. ನೀವು ನಿಮ್ಮ ಜನಕ್ಕೆ ನಿಮ್ಮ ದೇಶದ ಒಳಗಡೆ ನೀವೇನು ಮಾಡ್ತಾ ಇದ್ದೀರಾ? ನೋ ಕಿಂಗ್ಸ್ ಅಂತ ಹೇಳ್ಬಿಟ್ಟು ಪ್ರೊಟೆಸ್ಟ್ ಅದು ಎಲ್ಲ ಕಡೆನೂ ಅದು ಬಂದಿದೆ. ಅರ್ಥ ಆಯ್ತಾ? ಇಷ್ಟು ದಿನ ಯಾವ್ಯಾವುದು ನಡೆದಿತ್ತು, ಒಬ್ಬ ಪ್ರಜಾಪ್ರಭುತ್ವ ಸಿಸ್ಟಮ್ ಒಳಗಡೆ, ಡೆಮೋಕ್ರೆಟಿಕ್ ಸಿಸ್ಟಮ್ ಒಳಗಡೆ ಯಾರಿದ್ರು ಆ ಪ್ರೆಸಿಡೆಂಟ್ಸ್ ಆ ಯುದ್ಧಗಳನ್ನ ನಡೆಸಿದ್ರು. ಅಟ್ಲೀಸ್ಟ್ ದೇ ರೆಸ್ಪೆಕ್ಟೆಡ್ ದ ಡೆಮೋಕ್ರೆಟಿಕ್ ಸಿಸ್ಟಮ್ ಎ ಲಿಟಲ್ ಬಿಟ್. ಈ ಮನುಷ್ಯ ಒಬ್ಬ ಸರ್ವಾಧಿಕಾರಿ, ಹೀಸ್ ಅನ್ ಈಗೋಮೇನಿಯಾಕ್. ಡೊನಾಲ್ಡ್ ಟ್ರಂಪ್ ಈಸ್ ಅನ್ ಈಗೋಮೇನಿಯಾಕ್. ಅರ್ಥ ಆಯ್ತಾ? ಈಗ ನಾನು ಹೇಳ್ತಿದ್ದೀನಿ, ಈ ಸೀಸ್ ಫೈರು ಅಷ್ಟೇನೆ. ಈಗ ಇವ್ರೇನು ತೊಗೊಂಬಂದಿದ್ದಾರೆ, ದಿಸ್ ಇಸ್ ಜಸ್ಟ್ ಎ ಸ್ಮಾಲ್ ಪಾಸ್. ಈ ಪಾಸ್ನ ಹಿಡ್ಕೊಂಡು ನಿಜವಾಗ್ಲೂ ಅಮೆರಿಕಾನ ನಂಬಬೇಕಾ ಅನ್ನೋದು ನಾವು ಇರಾನ್ ಹ್ಯಾಸ್ ಟು ಬಿ ಕೇರ್ಫುಲ್. ಸ್ಟ್ರೇಟ್ ಆಫ್ ಹಾರ್ಮುಜ್ನ ಕ್ಲಿಯರ್ ಮಾಡಾದಮೇಲೆ ದೇ ಮೇ ಪ್ಲಾನ್ ಸಮಥಿಂಗ್ ವೆರಿ ವೆರಿ ಬಿಗ್. ದೇ ಮೇ ಸ್ಟ್ರೈಕ್ ಇರಾನ್ ಬ್ಯಾಕ್. ಯಾಕಂದರೆ ಅಮೇರಿಕಾನ ಯಾರೂ ನಂಬಕ್ಕಾಗಲ್ಲ. ಯಾಕಂದರೆ ನಾನು ಯಾವಾಗಲೂ ಇಲ್ಲೇ ಹೇಳಿದೆ ಅಲ್ಲ, ಅಮೇರಿಕಾದ ಎನಿಮಿ ಆಗೋದು ದಟ್ ಕ್ಯಾನ್ ಬಿ ಡೇಂಜರಸ್. ಬಟ್ ನೀವೇನಾದರೂ ಫ್ರೆಂಡ್ ಆದರೆ ಖಂಡಿತವಾಗ್ಲೂ ನಿಮಗೆ ಡ್ಯಾಮೇಜ್ ಮಾಡೇ ಮಾಡ್ತಾರೆ. ದ್ಯಾಟ್ ಈಸ್ ಫೇಟಲ್ ಫಾರ್ ಯು. ಇದು ಹೆನ್ರಿ ಕಿಸಿಂಜರ್ ಅವರ ಒಬ್ಬ ಡಿಪ್ಲೊಮ್ಯಾಟ್ ಹೇಳಿದ ಒಂದು ಮಾತಿದು. ಈಗ ಇವ್ರು ಕೂತ್ಕೊಂಡಿದ್ದಾರೆ. ಆ್ಯಂಡ್ ದ ವರ್ಸ್ಟ್ ಪಾರ್ಟ್ ಏನು ಗೊತ್ತಾ, ಇರಾನ್ ಬೀಯಿಂಗ್ ಎ ಲೋವರ್ ಪವರ್ ಇವತ್ತು ಅಮೇರಿಕಾನ ಸೋಲ್ಸಿದೆ ಅಂತ ಅವರು ಡೈರೆಕ್ಟಾಗಿ ಅವರು ಕ್ಲೇಮ್ ಮಾಡೋಕ್ಕೆ ಆಗದಿರ ಇರಬಹುದು. ಬಟ್ ಲುಕ್ ಅಟ್ ದ ವೇ ಅವರು ಗ್ಲೋಬಲ್ ಲೆವರೇಜ್ ಯಾವ ರೀತಿ ಇಟ್ಕೊಂಡ್ರು, ನಾಟ್ ಜಸ್ಟ್ ಫಾರ್ ಅಮೇರಿಕಾ. ಎಷ್ಟು ದೇಶಗಳು ಸರ್ ನೀವು ನೋಡಿ, ಆಸ್ಟ್ರೇಲಿಯಾ ಅಲ್ಲಿ ಇವತ್ತು ದೇ ಡೋಂಟ್ ಹ್ಯಾವ್ ಗ್ಯಾಸ್, ಫುಲ್ ಲಾಕ್ಡೌನ್ ಪರಿಸ್ಥಿತಿ ಬಂದ್ಬಿಟ್ಟಿದೆ ಆಸ್ಟ್ರೇಲಿಯಾ ಅಲ್ಲಿ. ಯು ಜಸ್ಟ್ ಲುಕ್ ಈಸ್ಟ್ ನೋಡಿದ್ರಿ ಅಂತ ಹೇಳಿದ್ರೆ ಸೆಲ್ಫ್ ಸಸ್ಟೈನ್ಡ್ ಕಂಟ್ರೀಸ್ ಲೈಕ್ ಚೈನಾ ಮತ್ತು ಫಾರ್ ದಟ್ ಮ್ಯಾಟರ್ ರಷ್ಯಾ ಆಲ್ಸೋ, ಅವ್ರನ್ನ ಬಿಟ್ಟು ಪ್ರತಿಯೊಂದು ದೇಶ, ಯು ಲುಕ್ ಅಟ್ ದಿ ಸ್ಮಾಲ್ ಕಂಟ್ರೀಸ್ ಲೈಕ್ ನಮ್ಮ ಇದಾಗ್ಬೋದು, ಥೈಲ್ಯಾಂಡ್ ಆಗ್ಬೋದು, ಮಲೇಷಿಯಾ ಆಗ್ಬೋದು. ಸುಮ್ಮನೆ ಯೋಚನೆ ಮಾಡ್ತಿದ್ದೆ, ಅರ್ಥ ಈ ಯುದ್ಧ 45 ದಿವಸಕ್ಕೆ ನಿಂತು ಹೋಯ್ತು. 4 ವರ್ಷ ಆದರೂ ರಷ್ಯಾ ಯುಕ್ರೇನ್ ಯುದ್ಧ ಯಾಕೆ ನಡೀತಿದೆ ಅಂದ್ರೆ ಯುಕ್ರೇನ್ ಹತ್ರ ಹಾರ್ಮುಜ್ ಇಲ್ಲ ಅಂತ. ಎಕ್ಸಾಕ್ಟ್ಲಿ. ಯುಕ್ರೇನ್ ಹತ್ರನೂ ಒಂದು ಹಾರ್ಮುಜ್ ಜಲಸಂಧಿ ಇದ್ದಿದ್ರೆ ಆ ಯುದ್ಧನೂ ನಿಂತಿರ್ತಿತ್ತು. ಇದು ಯುದ್ಧಗಳು ಬರೀ ಯುದ್ಧ ವಿಮಾನಗಳಿಂದನೇ ಆಗಬೇಕು, ಆರ್ಟಿಲರಿ ಗನ್ಗಳಿಂದನೇ ಆಗಬೇಕು ಅಂತೆಲ್ಲ. ದೇರ್ ಇಸ್ ಸಮ್ ಪಾಯಿಂಟ್ ಅಟ್ ವಿಚ್ ಯು ಕ್ಯಾನ್ ಟೇಕ್ ಅಡ್ವಾಂಟೇಜ್. ಅದು ಇರಾನಿಗೆ ಗೊತ್ತಿತ್ತು ಮೊದಲಿಂದಲೂ. ಎಸ್, ಹಾರ್ಮುಜ್ ಈಗ ನೋಡಿ ನ್ಯಾಯಯುತವಾಗಿ ನೋಡಿಕೊಂಡ್ರೆ ಹಾರ್ಮುಜ್ ಜಲಸಂಧಿ ಹಾಫ್ ಬಿಲಾಂಗ್ಸ್ ಟು
ಒಮಾನ್ half belongs to Iran. ಕರೆಕ್ಟ್ ಬಟ್ ಮೈಟ್ ಈಸ್ ರೈಟ್. ಅವರಲ್ಲಿ ಮೈಟ್ ಇಸ್ ರೈಟ್, ಕರೆಕ್ಟ್ ಕರೆಕ್ಟ್. ಅಲ್ಲಿ ಇಟ್ಕೊಂಡು ಮಾಡಿದ್ರು. ಇನ್ನೊಂದು ಪಾಯಿಂಟ್ ನಾನೇನು ಹೇಳ್ಬೇಕಂದ್ರೆ, ಈ ಒಂದು ಸೀಸ್ ಫೈರ್ ಅಂತ ನಾವೇನು ಕರಿತೀವಿ 15 days, ಲೆಟ್ ಅಸ್ ಅಕ್ಸೆಪ್ಟ್ ಇಟ್. ಇದು ಒಂದು ನಂಬಿಕೆಯ ಬೇಸಿಸ್ ಮೇಲೆ ಬಂದಿಲ್ಲ. ಅಲ್ಲಿರೋಂತಹ 2 ಪಾರ್ಟಿಗಳು ಯಾರ್ಯಾರಿದ್ದಾರೆ, ಅದು US ಮತ್ತು ಇರಾನ್ ಮಧ್ಯದಲ್ಲಿ ಇದು ನಡೀತಾ ಇದೆ. ಅರ್ಥ ಆಯ್ತಾ? ನಾನು ಇನ್ನೂ ಇಸ್ರೇಲ್ ಆ್ಯಂಗಲ್ ಇದ್ರ ಒಳಗಡೆ ತೊಗೊಂಬಂದಿಲ್ಲ. ಯಾಕಂತ ಹೇಳಿದ್ರೆ ಇಸ್ರೇಲ್ ಹೊರಗಡೆ ಏನು ಹೇಳ್ತಿದೆ ದಟ್ಸ್ ಅ ಡಿಫ್ರೆಂಟ್ ಮ್ಯಾಟರ್. ಅವರು ಈಗ ಒನ್ ಆಫ್ ದ ಮೇಜರ್ ಕಂಡೀಷನ್ಸ್ ಇರಾನ್ದೇನಿದೆ ಅದು ಬಂದು ನನ್ನ ಅಲೈಸ್ ಯಾರ್ಯಾರಿದ್ದಾರೆ ಇನ್ಕ್ಲೂಡಿಂಗ್ ದೇರ್ ಪ್ರಾಕ್ಸಿಸ್, ಅವ್ರು ಡೈರೆಕ್ಟಾಗಿ ಅದನ್ನು ಹೇಳೋಕ್ಕಾಗಲ್ಲ, ಬಟ್ ನನ್ನ ಅಲೈಸ್ ಯಾರ್ಯಾರಿದ್ದಾರೆ ಅವ್ರ ಮೇಲೂ ಅಟ್ಯಾಕ್ ನಿಲ್ಲಿಸಬೇಕು ಅಂತ ದಾಳಿ ಮಾಡೋದು ನಿಲ್ಲಿಸಿ. ಇಸ್ರೇಲ್ ಈಸ್ ಟ್ರೈಯಿಂಗ್ ಇಟ್ಸ್ ಬೆಸ್ಟ್ ಲೆಬನನ್ನ ಇದರಿಂದ ನಾನು ತೆಗೆಸಬೇಕು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಒಂದ್ಸಲ ಅಮೆರಿಕ ವೆರಿ ಕ್ಲಿಯರ್ ಸರ್, ಇಸ್ರೇಲ್ ಅವರು ಲೆಬನಾನ್ ಮೇಲಿನ ದಾಳಿಯನ್ನು ಇವತ್ತು ಮುಂದುವರಿಸಿದ್ದಾರೆ. ಅಬ್ಸಲ್ಯೂಟ್ಲಿ ಅಲ್ಲ, ಅವ್ರು ನಿಲ್ಸಲ್ಲ. ಆಮೇಲೆ ಫೋಕಸ್ ಇರೋದೇ ನಾನು ಇನ್ನೊಂದು ಹೇಳ್ತೀನಿ, ಅಮೆರಿಕ ಮತ್ತೆ ಇರಾನ್ ಮಧ್ಯದಲ್ಲಿ ಸೀಸ್ ಫೈರ್ ಬಂದ್ರು ಇಸ್ರೇಲ್ ಬಂದು ಇರಾನ್ ಮೇಲೆ ಅಟ್ಯಾಕ್ ನಿಲ್ಲಿಸುತ್ತೆ ಅಂತ ನಾನು ನಂಬಲ್ಲ. ಯಾಕಂತ ಹೇಳಿದ್ರೆ ಅಟ್ ಸಮ್ ಪಾಯಿಂಟ್ ದೇರ್ ವಿಲ್ ಬಿ ಡಿಫ್ರೆನ್ಸಸ್. ಎಲ್ಲಿವರೆಗೂ ಇವ್ರು ಹೇಳ್ತಿರ್ತಾರಲ್ಲ. ಆಮೇಲೆ ನೋಡಿ, ಇನ್ನೊಂದು ಇಂಪಾರ್ಟೆಂಟ್ ನಾನು ಹೇಳ್ತೀನಿ, ಏನಕ್ಕೆ ದಿಸ್ ಈಸ್ ಅ ಬಿಗರ್ ಕಾಷನ್ ಟು ಇಸ್ರೇಲ್ ದ್ಯಾನ್ ಇರಾನ್. ನಾನೇನಕ್ಕೆ ಹೇಳ್ತೀನಿ ಅಂದರೆ, ಅವರ ಒಂದು ಅಮೆರಿಕ 15 ಕಂಡೀಷನ್ಸ್ ಕಳಿಸಿತ್ತು. ಇನ್ ಟರ್ನ್ 10 ಕಂಡೀಷನ್ ಬಂದಿದೆ ಇರಾನ್ ಕಡೆಯಿಂದ. ಅವರ ನ್ಯೂಕ್ಲಿಯರ್ ಪ್ರೋಗ್ರಾಮ್ನ ಅವರು ಮೆನ್ಷನ್ನೇ ಮಾಡಿಲ್ಲ. ಹೌದು. ಸೊ ವಾಟ್ ಆರ್ ದೇ ಡೂಯಿಂಗ್? ಇದು ಬರೀ ಇದಕ್ಕೆಲ್ಲ ಏನು ಹೇಳ್ತಾರೆ, ಬರೀ ಇರಾನ್ ಕಡೆಯಿಂದ ಇಸ್ರೇಲ್ಗೆ ಮಾತ್ರ ಕಾಷನ್ ಅಲ್ಲ, ಅವ್ರು ನಿಲ್ಸೋಕೆ ಒಪ್ಕೊಂಡಿದ್ದಾರೆ. ದಿಸ್ ಇಸ್ ಎ ಗ್ಲೋಬಲ್ ಕಾಷನ್. ಕರೆಕ್ಟ್, ದಿಸ್ ಇಸ್ ಎ ಗ್ಲೋಬಲ್ ಕಾಷನ್. ಯಾಕಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಡೆವಲಪ್ ಮಾಡೋಕ್ಕೆ ನಿಮಗೆ 4 to 5% ಎನ್ರಿಚ್ ಮಾಡಿದ್ರೆ ಸಾಕು. 3 to 5% ಯುರೇನಿಯಂ ಎನ್ರಿಚ್ ಆದರೆ ಯುರೇನಿಯಂ 235 ನಿಮ್ಗೆ ಎಲೆಕ್ಟ್ರಿಸಿಟಿ ಡೆವಲಪ್ ಆಗುತ್ತೆ. 60% ಏನಕ್ಕೆ ಮಾಡಿದ್ದೀರಾ? ನೀವು ಮಾಡಿರೋದು ಎಲ್ಲಿದೆ? ನೀವು ಫರ್ದರ್ ಇಲ್ಲಿಂದ ಮುಂದೆ ನೀವೇನು ಮಾಡ್ತಿದ್ದೀರಾ ಅಂತ ನೀವು ಪ್ರಪಂಚಕ್ಕೆ ಹೇಳ್ತಿಲ್ಲ. ಈಗ ಆಲ್ರೆಡಿ ನೀವು ಒಳಗಡೆ ಏನೇನು ನಡೀತಿದೆ ಅದು ನಿಮ್ಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಲೆವರೇಜ್ ಪಾಯಿಂಟ್ಸ್ನ ತಗೊಂಡು ಕೈಂಡ್ ಆಫ್ ವಿಕ್ಟ್ರಿ ಅಂತ ಅವರು ಡಿಕ್ಲೇರ್ ಮಾಡಿಬಿಟ್ರು ಅಂತ ಹೇಳಿದ್ರೆ ಅಜಿತ್, ಈಗ ಆಲ್ರೆಡಿ ಅವರ ಸ್ಟೇಟ್ ಮೀಡಿಯಾ ಏನಿದೆ ಅವರು ದೇ ಆರ್ ಆಲ್ರೆಡಿ ಮೇಕಿಂಗ್ ಫನ್ ಆಫ್ ಅಮೆರಿಕಾ. ಇರಾನ್ ಕಡೆಯಿಂದ ಅದು ಆಲ್ರೆಡಿ ನಡೀತಾ ಇದೆ. ಇಂತಹ ಒಂದು ಉನ್ಮಾದ ಬಂತು ಅಂತ ಹೇಳಿದ್ರೆ ಇಟ್ ವಿಲ್ ಮೇಕ್ ದೆಮ್ ಎಂಬೋಲ್ಡೆಂಡ್. ಅವರು ಒಳಗಡೆ ಏನು ಬೇಕಾದ್ರೂ ಮಾಡ್ಬೋದು ಈಗ. ಬಟ್ ಲೆಟ್ ಅಸ್ ಅಕ್ಸೆಪ್ಟ್ ಇಟ್, ಇಟ್ಸ್ ಅನ್ ಎಕ್ಸ್ಟ್ರೀಮಿಸ್ಟ್ ರೆಜೀಮ್. ಅವರು ಫೈಟ್ ಮಾಡಿದ ರೀತಿ ಐ ಅಪ್ರಿಷಿಯೇಟ್ ದೆಮ್. ಅವ್ರ ದೇಶಕ್ಕೋಸ್ಕರ ಅವ್ರು ಮಾಡಿದ್ರು. ಆದರೆ ಇಟ್ ಈಸ್ ಅನ್ ಎಕ್ಸ್ಟ್ರೀಮಿಸ್ಟ್ ರೆಜೀಮ್ ಆ್ಯಂಡ್ ಅವರು ಟೆರರಿಸ್ಟ್ನ ಸಪೋರ್ಟ್ ಮಾಡ್ತಾನೆ ಇದ್ದಾರೆ. ಸೊ ವೇರ್ ಇಟ್ ಈಸ್ ಗೋಯಿಂಗ್ ಟು ಗೋ? ದ ವರ್ಲ್ಡ್ ಹ್ಯಾಸ್ ಟು ಬಿ ಕಾಷಿಯಸ್. ಅಮೆರಿಕಾ ಕಡೆಗೂ ಕಾಷಿಯಸ್ ಆಗಿರಬೇಕು, ಇರಾನ್ ಕಡೆಗೂ ಕಾಷಿಯಸ್ ಆಗಿರಬೇಕು. ರಿಯಾಜ್ ಅವರಿದ್ದಾರೆ ನಮ್ಮ ಜೊತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.